ಭಾರತ್ ಮಾತಾ ಕಿ. ಈಗ ಸಮಯ 11:30 ಅಂತ ಅಂದ್ಕೋಬೇಕು ನೀವೆಲ್ಲ. ಇಲ್ಲಂದ್ರ ಕೊನೆಯವರೆಗೂ ಒಬ್ರು ಮಾತಾಡೋರಿಲ್ಲ, ಹೌದಾ? ಎಲ್ಲರೂ ಮಾತಾಡ್ತಾನ ಇರ್ಲಿಕ್ಕೆ ಆಗುದಿಲ್ಲ. ಇವತ್ತಿನ ದಿವಸ 2002 ಮತ್ತು 2003ನೇ ಸಾಲಿನ ನಮ್ಮ ಹುಣ್ಣೂರು ಸರ್ಕಾರಿ ಪ್ರೌಢಶಾಲೆಯ ಈ ಗುರುವಂದನಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಪೂಜ್ಯ ಗುರುಗಳಾದಂಥ ಎಸ್.ಎಂ. ಕೋಲೂರ್ ಅವರೇ ಹಾಗೂ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಹಿರಿಯರು, ರಾಠೋಡ್ ಸರ್ ಇದ್ದಾರೆ, ಕೆ.ಎಂ. ಪೂಜಾರಿ ಸರ್, ಮಾಣೆ ಸರ್, ಆ ದಂಡಿಯಿಂದ ಈ ದಂಡಿತನ ಗುರುಗಳು ಗುರುಮಾತೆಯರು ಇದ್ದಾರೆ. ನಾನು ಸಮಯ ಕಡಿಮೆ ಮಾಡ್ಕೊಳ್ಳೋಕೆ ಸ್ವಲ್ಪ ಶಾರ್ಟ್ ಮಾಡ್ತೀನಿ. ಮತ್ತು ನನ್ನ ಮುಂದೆ ಕುಳಿತಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಹಾಗೂ ಈ ಒಂದು ಸುಸಂದರ್ಭದಲ್ಲಿ ನಾನು ಏನು ಹೇಳಬೇಕು ಅಂತೇಳಿ ನನಗೆ ಭಾವ ತುಂಬಿ ಬಂದದ. ನಿಜವಾಗಲೂ ಈ ಒಂದು ಕಾರ್ಯಕ್ರಮ ಇಷ್ಟು ಅವಿಸ್ಮರಣೀಯವಾಗ್ಯದಲ್ಲ. ನ ಭೂತೋ ನ ಭವಿಷ್ಯತಿ ಅಂತ ಹೇಳಿ ಒಂದು ಮಾತು ಹೇಳ್ತದ. ಹಿಂದೂ ಯಾರೂ ಈ ರೀತಿ ಮಾಡಿಲ್ಲ, ಮುಂದೂ ಈ ರೀತಿ ಕಾರ್ಯಕ್ರಮ ಮಾಡುವುದು ಒಂದು ಸ್ವಲ್ಪ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ನಾನು ಮೊನ್ನೆ ಒಂದು ಕಾಲೇಜ್ಗೆ ಅತಿಥಿಯಾಗಿ ಹೋಗಿದ್ದೆ. ಅಲ್ಲಿ ಭಾಷಣ ಮಾಡ್ಬೇಕಾದ್ರೆ ಮೊದಲಿಗೆ ಒಂದು ಮಾತು ಕೇಳಿದೆ, ಮಕ್ಕಳೇ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಪ್ಪ ಅಂತ ಕೇಳಿದೆ. ಒಬ್ಬ ವಿದ್ಯಾರ್ಥಿ ಹೇಳ್ದ, ಸರ್ ಮುಖ ತೊಳಿತೀವ್ರಿ ಅಂತ ಹೇಳ್ದ. ಇನ್ನೊಬ್ಬ ವಿದ್ಯಾರ್ಥಿ ಹೇಳ್ದ, ಸರ್ ಹಲ್ ಬ್ರಷ್ ಮಾಡ್ತೀವ್ರಿ ಅಂತ ಹೇಳ್ದ. ಇನ್ನೊಬ್ಬ ಜಾಣ ವಿದ್ಯಾರ್ಥಿ ಹೇಳ್ದ, ಸರ್ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀವಿ. ಅವ್ರು ಏನೇನು ಹೇಳ್ತಿದ್ರ, ನಾನು ಇಲ್ಲ, ನಿಂದಿಲ್ಲ ಕೊಡೋ, ಇಲ್ಲ ಕೊಡೋ, ಇಲ್ಲ ಕೊಡೋ ಅಂತ ಹೇಳ್ತಿದ್ದೆ ನಾನು. ಯಾಕ್ರಿ ಸರ್ ಅಂತಂದ್ರ ಅವರು, ನೋಡ್ರಪ್ಪ ನೀವೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಿ ಅಂತ ಹೇಳಿ ನಾನು ಹೇಳ್ತೀನಿ ಅಂತಂದ. ಹೇಳಿ ಸರ್ ಅಂತಂದ್ರು. ನೋಡ್ರಿ, ಇಡೀ ರಾತ್ರಿ ಎಲ್ಲ ಮೊಬೈಲ್ ನೋಡಿರ್ತೀರಿ, ಅದು ಚಾರ್ಜ್ ಹೋಗಿರ್ತದ. ಎದ್ದ ತಕ್ಷಣ ನಿಂತಿದ್ದೊಳಗ ಮೊಬೈಲ್ ಹುಡುಕ್ತೀರಿ, ಫಸ್ಟ್ ಬಂದು ಚಾರ್ಜ್ ಹಾಕಿ ಮುಂದಿನ ಕೆಲಸ ಮಾಡ್ತೀರಿ ಅಂತಂದೆ. ಹೌದ್ರಿ ಸರ್ ಅಂತಂದ್ರೆ. ಇಂತಹ ಒಂದು ಯುಗದಲ್ಲಿ ನಾವೆಲ್ಲರೂ ಇದ್ದರೂ ನಿಮ್ಮೆಲ್ಲ ಮೊಬೈಲ್ಗಳನ್ನ ಕೋಮಾ ಸ್ಥಿತಿಯಲ್ಲಿ ಇಟ್ಟು, ಯಾರೋ ಮೊಬೈಲನ್ನು ಹೊರಗಡೆ ತೆಗೆದಿಲ್ಲ, ಆದ್ರೂ ಒಂದು ಕ್ಷಣ ಆಮೇಲೆ ಅದನ್ನ ನೋಡ್ಬೇಕು ಅನಿಸ್ತದ ಇಲ್ಲ? ಇಂತಹ ಒಂದು ಸಂದರ್ಭದಲ್ಲಿ ಕೂಡ ನೀವು ಇಷ್ಟು ಶಾಂತ ರೀತಿಯಿಂದ ಇಷ್ಟು ಜನ ನೋಡ್ರಿ, 131 150 ಜನ ಇದ್ರಿ, 130 ಜನರನ್ನ ಕೂಡಿಸ್ಬೇಕಂತಂದ್ರ ಇದು ನಿಜವಾಗಲೂ ಸಾಮಾನ್ಯ ಕೆಲಸ ಅಲ್ಲ, ಹೌದಾ? ಅದಕ್ಕೆ ನಾವು ಭೂತೋ ನಾ ಭವಿಷ್ಯತ್ ಅಂತ ಹೇಳಿ ಮುಂದೆ ನಮ್ಮ ಹುಣ್ಣೂರು ಪ್ರೌಢಶಾಲೆಯನ್ನು ಒಂದು ಸ್ವಲ್ಪ ಮೆಲುಕು ಹಾಕಬೇಕು ಅಂತಂದ್ರೆ ನಮ್ಮ ಗುರುಗಳಾದಂಥ ಎಸ್.ಎಂ. ಕೋಲೂರ್ ಸರ್, ನಾವೇನಾರೇ ಜೀವನದೊಳಗೆ ಇಷ್ಟು ಸಾಧನೆ ಮಾಡಿವಿ ಅಂತಂದ್ರೆ ನಮಗೆಲ್ಲ ಮಾರ್ಗದರ್ಶಕರಾಗಿ ಈ ಎಲ್ಲ ಗುರುಗಳಿಗೆ ನಾನೊಂದು ಸಾರಿ ಅವರ ಪಾದಗಳಿಗೆ ನಮಸ್ಕರಿಸಿ, ಯಾಕಂತಂದ್ರೆ ನನಗೆಲ್ಲ ಮಾರ್ಗದರ್ಶನ ಮಾಡಿದ್ರೆ ಕೆ.ಎಂ. ಪೂಜಾರಿ ಸರ್, ಮಾಣೆ ಸರ್, ಮಠ್ ಸರ್, ಮೇಡಮ್ ಅವರು ಎಲ್ಲರೂ ನಮಗೆಲ್ಲ ಬೆನ್ನೆಲುಬಾಗಿ ನಿಂತಿದ್ರೆ ಏನ ಕಾರ್ಯಕ್ರಮ ಮಾಡ್ಲಿ ಆ ಕಾರ್ಯಕ್ರಮಕ್ಕೆ ನಾವು ಇದೀವ್ರಿ ಸರ, ನೀವು ಮೊನ್ನೊಬ್ರಿ ಅಂತ ಹೇಳ್ತಿದ್ರ. ಉಮಾ ಹೇಳಿ ಕ್ಲಬ್ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಲೀಡರ್ಶಿಪ್ ಕ್ಯಾಂಪ್ಗೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ದೀವಿ. ಇದಕ್ಕೆಲ್ಲ ಪ್ರೇರಣೆ ಬೇಕು ಅದಕ್ಕೊಂದು ಇಂದ. ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ಕೋಲೂರು ಸರ್ ಇದ್ದಾಗ ಹುಣ್ಣೂರು ಪ್ರೌಢಶಾಲೆ ಒಂದು ಸುವರ್ಣ ಯುಗವನ್ನ ಕಂಡಿತು. ಅದೊಂದು ಸುವರ್ಣ ಯುಗನ. ನಮ್ಗೆ ಅದೇ ಸಂದರ್ಭದೊಳಗೆ ಟ್ರಾನ್ಸ್ಫರ್ ಆಗಿತ್ತು. ನನಗ ಮಲ್ಕಣ್ಣವ್ರ ಸರ್ಗೆ, ದೈಗೊಂಡ್ ಸರ್ಗೆ ಅದೇನೋ ತೈನಾತೀಸಿ ಅಂತೇಳಿ ಮೈಗೂರು ಪ್ರೌಢಶಾಲೆಗೆ ನಮಗ ಡ್ಯೂಟಿ ಹಾಕಿಬಿಟ್ಟಿದ್ರು. ಟ್ರಾನ್ಸ್ಫರ್ ಆದ ಕಂಪಲ್ಸರಿ. ಅದೇನೋ ಸುದೈವವಶಾತ್ ನಾನು ಒಂದೇ ತಿಂಗಳಲ್ಲಿ ವಾಪಸ್ ಹುಣ್ಣೂರಿಗೆ ಬಂದೆ. ದೈಗೊಂಡ್ ಸರ್ಗೆ ಬರೋಕ್ಕಾಗಲ್ಲ, ಮಲ್ಕಣ್ಣವ್ರ ಸರ್ ಮದರಕಂಡಿ ಪ್ರೌಢಶಾಲೆಗೆ ಹೋದ್ರು. ಹೀಗೆ ಕೆಲವು ಡಿಸ್ಟರ್ಬೆನ್ಸ್ ಕೂಡ ಆಗ್ತಿರ್ತಾವ. ಈಗ ನೋಡ್ರಿ, ವೇದಿಕೆ ಮೇಲೆ ಇದ್ದವರು ಅರ್ಧದಷ್ಟು ಜನ ರಿಟೈರ್ಡ್ ಆಗ್ಯಾರ. ನಾನು ಹೇಳಿದೆ ಅವರಿಗೆ ರಿಟೈರ್ಡ್ ಆಗ್ಬೇಡ್ರಿ ಅಂತ ಹೇಳಿದೆ. ಆದ್ರೂ ರಿಟೈರ್ಡ್ ಆದ್ರೂ ಕೂಡ ನೀವು ಮೇಲಿನ ಮೇಲೆ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಿರಲ್ಲ ಎಲ್ಲ ವಿದ್ಯಾರ್ಥಿಗಳ. ನಾನು ಕೋಲೂರು ಸರ್, ಮಾಣೆ ಸರ್ ಅಂದ್ರ, ಸರ್ ಇದು 7ನೇದು 8ನೇದನ್ನ ನೋಡ್ರಿ ಸರ್, ನಾವಿಲ್ಲಿ ಮತ್ತೆ ಬರಕತ್ತೀವಿ. ಇದು 9ನೇದನ್ನ 10ನೇದನ್ನ ಒಂದೊಂದ್ ಸಾರಿ ನಾವಿಲ್ಲಿ ಹಳೆ ವಿದ್ಯಾರ್ಥಿಗಳ ಹತ್ರ ಬಂದು ಹೋಗ್ತಿಲ್ಲ, 10 ವರ್ಷ ನಮ್ದು ಆಯುಷ್ಯ ಹೆಚ್ಚಾಗ್ತದ. ನಿಮಗೇನಾರೆ ನಿಮ್ ಗವಿಮಠ್ ಸರ್ 23 ವರ್ಷ ಹಿಂದೆ ಹೆಂಗಿದ್ರ ಇವತ್ತು ಹಂಗಾದಾರು ಅಂತಂದ್ರ ಅದಕ್ಕೆ ನೀವೇ ಎಲ್ಲ ಕಾರಣ. ನಿಮ್ದೊಂದು ಡಿಫ್ರೆಂಟ್ ಇತ್ತು, ಬ್ಯಾಚಿನ ಡಿಫ್ರೆಂಟ್ ಇತ್ತು, ಬಹಳ ವಿಶೇಷವಾದಂತ ಬ್ಯಾಚ್ ಇತ್ತು. ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ನಿಮ್ಮ ಬ್ಯಾಚ್ ನಲ್ಲಿ ಇದ್ರು.
ಒಂದೆರಡು ಸುಮ್ಮನೆ ಉದಾಹರಣೆ ಹೇಳ್ತೀನಿ, ನಾನು ಎಲ್ಲದ ಹೆಸರು ತಗೊಳಕ್ಕಾಗಲ್ಲ. ನಮ್ಮ ಉಮಾಶ್ರೀ KS ಆಫೀಸರ್ ಅಂದು, ಒಂದು ನಮ್ಮ ಬುಜುರೋಗ ತೆಲಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ ಆಗ್ಯಾರ. ಇನ್ನೊಬ್ಬ ಎಂಟೆತ್ನವರ ಒಂದು ವರ್ಷದಿಂದ ಮನೆ ಕಟ್ಸಿದ, ಮೈಸೂರೊಳಗೆ ಮನೆ ಕಟ್ಸಿದ. ಎಷ್ಟು ಖರ್ಚು ಮಾಡಿದ್ವು ಅಂತಂದೆ, ಏನಿಲ್ಲ ಸರ್ 1 ಕೋಟಿ ಮೇಲೆ ಆಗಿರ್ಬೇಕ್ರಿ ಸರ್ ಅಂತಂದ. ನೋಡ್ರಿ, 1 ಕೋಟಿ ರೂಪಾಯಿ ಖರ್ಚು ಮಾಡಿ ಮೈಸೂರು ಅಂತಲ್ಲಿ ಮನೆ ಕಟ್ಸೋದಿದೆಯಲ್ಲ. ಅನೇಕ ವಿದ್ಯಾರ್ಥಿಗಳು ಬೆಟ್ಟದಾಗ ತಮ್ಮ ಸಾಧನೆಯನ್ನು ಹೇಳ್ತಾರೆ. ಅದನ್ನ ಕೇಳುವುದೇ ಒಂದು ಭಾಗ್ಯ ನಮಗೆ, ಅದನ್ನ ಆಸ್ವಾದಿಸುವುದೇ ಒಂದು ಭಾಗ್ಯ ನಮಗ್, ಹೌದಾ? ಅದಕ್ಕೆ ನಾವು ನಿಜವಾಗಲೂ ನಿಮ್ಮಂತ ವಿದ್ಯಾರ್ಥಿಗಳನ್ನು ಪಡೆದ ನಾವೇ ಧನ್ಯರು, ನಿಜವಾಗಲೂ ನಾವೇ ಧನ್ಯರು, ಹೌದಾ? ಇದೆಷ್ಟು ಜನರಿಗೆ ಸೌಭಾಗ್ಯ ಸಿಗ್ತದ್ರಿ? ಮೊನ್ನೆ ಬೇರೆ ಇಲ್ಲಿ ಆಲ್ಗೂರೊಳಗಿನ ವಿದ್ಯಾರ್ಥಿಗಳು ಬಂದಿದ್ರು, ನನಗೆ ಗೆಸ್ಟ್ ಅಂತ ಹೇಳಿಕ್ ಬಂದಿದ್ರು. ನಾನು ಗ್ರೂಪಿಗೆ ಹಾಕಿದ್ದೀನಿ ನಿಮಗೆ, ಸರ್ ಹುಣ್ಣೂರು ಪ್ರೌಢಶಾಲೆ ಕಾರ್ಯಕ್ರಮ ಮಾಡ್ಯಾರಲ್ರಿ, ಏನೇನ್ ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ನಿಮ್ದೆಲ್ಲ ಮಾಹಿತಿ ತಗೊಂಡು ಬೇರೆ ಬೇರೆ ಊರೊಳಗೆ ಏನಾರೆ ಕಾರ್ಯಕ್ರಮ ಈಗ ಜರುಗ್ತಿದ್ರ ಅದು ಹುಣ್ಣೂರು ಪ್ರೌಢಶಾಲೆಯ ಪ್ರಭಾವ ಅಂತಾನೆ ನಾವು ಹೇಳಬಹುದು. ನೀವು ಹೈಸ್ಕೂಲ್ ಇದ್ದಾಗ B.Ed ವಿದ್ಯಾರ್ಥಿಗಳು ಪಾಠ ಕೊಡ್ಲಿಕ್ಕೆ ಬಂದಿದ್ರು. ನಾನು ಬಂದಗಳೇ ಹೇಳಿದ್ರೆ, ಸರ್ ತಿಮ್ಮೊಂದೊಂದು ಜೋಕ್ ಆಗ್ಬೇಕ್ರಿ ಅಂತಂದ್ರ. ತಿಮ್ಮ ಬರ್ತಾನಿಲ್ಲ. ಆ B.Ed ವಿದ್ಯಾರ್ಥಿಗಳು ಪಾಠ ಕೊಡ್ಲಿಕ್ಕೆ ಬಂದಿದ್ರ, ಅವ್ನು B.Ed ವಿದ್ಯಾರ್ಥಿ ಲೆಸನ್ ಪ್ಲಾನ್ ಬರ್ಕೊಂಡು ಬಂದಿದ್ರಿ. ಅಲ್ಲಿ ಮೋಟಿವೇಶನ್ ಅಂತ ಇರ್ತದ ಫಸ್ಟ್ಗೆ, ಹೌದಾ? ಅಭಿಪ್ರೇರಣೆ ಅಂತ ಇರ್ತದ. ಅಲ್ಲಿ ಏನ್ ಬರ್ದಿದ್ದ ಕ್ವಶನ್ ಅಂತಂದ್ರ, ಅದು ಮಾನವನ ಹೃದಯ, ರಕ್ತ ಹಾಗೂ ರಕ್ತದ ಘಟಕಗಳ ಬಗ್ಗೆ ಹೇಳ್ಬೇಕಾಗಿತ್ತು. ಅವ ಫಸ್ಟ್ ಒಂದು ಕ್ವಶನ್ ಬರ್ದಿದ್ದ, ಮಕ್ಕಳೇ ನೀವು ದಾರಿಯಲ್ಲಿ ಹೋಗುವಾಗ ಅಪಘಾತವಾಗುತ್ತದೆ, ಆಗ ಏನಾಗುತ್ತದೆ ಅಂತ ಬರೆದಿದ್ದ. ಅವನೇ ವಿಚಾರ ಮಾಡಿ ಒಂದು ಉತ್ತರ ಬರೆದಿದ್ದ, ಗಾಯವಾಗುತ್ತದೆ ಎಂದು ಮಕ್ಕಳು ಹೇಳುತ್ತಾರೆ. ಮಕ್ಕಳೇ ಗಾಯವಾದ ನಂತರ ಏನಾಗುತ್ತದೆ? ರಕ್ತ ಬರುತ್ತದೆ ಸರ್ ಎಂದು ಹೇಳುತ್ತಾರೆ. ರಕ್ತ ಎಂದರೇನು? ಮೂರನೇ ಪ್ರಶ್ನೆ. ರಕ್ತ ಎಂದರೆ ಒಂದು ದ್ರವ ಸಂಯೋಜಕ ಅಂಗಾಂಶ. ನಿಮಗೆ ರಕ್ತದ ಘಟಕಗಳ ಬಗ್ಗೆ ಗೊತ್ತೇ? ಇಲ್ಲ ಸರ್. ಹಾಗಾದರೆ ನಾವು ಇಂದು ರಕ್ತದ ಘಟಕಗಳ ಬಗ್ಗೆ ಅಭ್ಯಾಸ ಮಾಡುವ ಅಂತ ಹೇಳ್ಬೇಕಾಗಿತ್ರಿ. ಅವ ಬಂದು 1ನೇ ಕ್ವಶನ್ ಒಗದ್ರಿ ಮಕ್ಕಳ ಮುಂದೆ. ಮಕ್ಕಳೇ ನೀವು ದಾರಿಯಲ್ಲಿ ಹೋಗುವಾಗ ಅಪಘಾತವಾಗುತ್ತದೆ, ಆಗ ಏನಾಗುತ್ತದೆ ಅಂದ. ಹೇಳ್ಕೊಬ್ಬ ತಿಮ್ಮ ಕೂತಿದ್ರಿ. ಸರ್ ನಾ ಹೇಳ್ತೇನ್ರಿ ಅಂದ. ಹೇಳಪ್ಪ ಅಂತಂದ. ಸರ್ ಮಂದಿ ಕೂಡ್ತಾರ್ರಿ. ಮತ್ತ ಅಪಘಾತದ್ರೆ ಏನಾಗ್ತದೆ ಹೇಳ್ರಿ? ಎಲ್ಲಿರ್ತಾರೋ ಏನೋ ಜನ ಬಂದ್ಬಿಡ್ತಾರೆ. ಆಮೇಲೆ ರೋಡ್ ಬ್ಲಾಕ್ ಆಗ್ತದ, ಆಗ್ತದ ಇಲ್ರಿ? ಆಗ್ತದ. ಮಂದಿ ಕೂಡ್ತಾರ್ರಿ ಅಂದ. ಇವ್ನು ಲೆಸನ್ ಪ್ಲಾನ್ ಹೋದ್ರಿ. ಏನ್ ಮಾಡ್ಬೇಕು ತಿಳಿಲಿಲ್ಲ. ಮುಂದೆ ಏನ್ ಮಾಡ್ಬೇಕು, ನಾವು ಹಿಂದೆ ಅಬ್ಸರ್ವೇಷನ್ ಕೂತಿದ್ದೀವಿ. ಮತ್ತ ಆಮೇಲೆ ಏನಾಗುತ್ತದೆ ಅಂದ. ಮತ್ತೊಬ್ಬ ವಿದ್ಯಾರ್ಥಿ, ಸರ್ ಪೊಲೀಸರು ಬರ್ತಾರೆ. ಈಗ ಎಲ್ಲಿ ರಕ್ತ ಬರಲಿಲ್ಲ, ಅವ್ರ ಬಾಯಿಂದ ರಕ್ತ ಬರ್ಸ್ಬೇಕಂತ ಪ್ರಯತ್ನ ಮಾಡಾಕ್ತಿದ್ದವ, ಏನೂ ಬರ್ಲಿಲ್ರಿ. ಮುಂದ ಆಮೇಲೆ ಏನಾಗುತ್ತದೆ ಅಂದ. ಕೇಸ್ ಕೋರ್ಟ್ ಹೋಗ್ತದ್ರಿ ಸರ್. ನಾವು ಹೇಳಿದೀವಿ ಎಂದು ಗೊತ್ತ ಅಬ್ಸರ್ವೇಷನ್ ಮಾಡೋರು ಸಾಕು, ನೆಕ್ಸ್ಟ್ ಮುಂದಿನ ಸ್ಟೆಪ್ ಹೋಗ್ಬಿಡ್ರಿ, ಡೆವಲಪ್ಮೆಂಟಲ್ ಸ್ಟೇಜಿಗೆ ಹೋಗ್ಬಿಡ. ಸರ್ ಇನ್ನೊಂದು ಲಾಸ್ಟ್ ಅಂದ. ಹೇಳಪ್ಪ ಅಂದ. ಒಂದು ಗುಂಡು ಪೇಂಟ್ ಇತ್ರಿ, ಅಲ್ಲೇ ಗುಂಡು ಪೇಂಟ್ ತಗೊಂಡ, ಏ ಬಾರ ಇಲ್ಲಿ ಬಸವರಾಜ್ ಅಂತ ಕರೆದ. ತಗೊಂಡು ಏನ್ ಮಾಡ್ದ, ಬೆರಳಿಗೆ ಚುಚ್ಚಿದ. ಜೋರಾಗಿ ಚುಚ್ಚಿದ ಕಾಂತದಲ್ಲಿ ಈಗೇನ್ ಬರಕತೈತಿ ಅಂದ. ಅಳು ಬರಕತೈತಿ ಸರ್. ಮತ್ತೆ ಅಳು ಬರದ ಏನ್ ಮಾಡ್ತದ್ರಿ, ರಕ್ತ ಬಂತು ಅಂತ ಹೇಳಲಿಲ್ಲ ಅವ್ರಿಗೆ. ಇದು ಹೇಳುವ ಉದ್ದೇಶ ಏನು ಅಂತಂದ್ರೆ, ನಾವು ಶಿಕ್ಷಕರು ಏನೋ ಒಂದು ಆಲೋಚನೆ ಮಾಡ್ಕೊಂಡು ಬಂದಿರ್ತೀವಿ, ವಿದ್ಯಾರ್ಥಿಗಳು ಇನ್ನೊಂದು ಏನೋ ಆಲೋಚನೆಯನ್ನು ಮಾಡ್ತಾರೆ. ಅಂಥದ್ರ ಮಧ್ಯದಲ್ಲಿ ನಾವು ಇವತ್ತು ಪಾಠವನ್ನು ಮಾಡಬೇಕಾಗಿದೆ. ಇದು ಬಹಳ ಏನು ಅಧ್ಯಯನದಿಂದ ಮಕ್ಕಳ ಮನಸ್ಸನ್ನು ಅರಿತುಕೊಂಡು ನಾವೇನ್ ಮಾಡ್ಬೇಕಾಗ್ತದ, ಪಾಠವನ್ನ ಮಾಡ್ಬೇಕಾಗ್ತದ. ನಿಮ್ಮ ಬ್ಯಾಚ್ನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಬರೀ KS IAS ಆಫೀಸರ್ ಅಷ್ಟೇ ಇಲ್ಲ. ನಾವು ಸಿಟಿ ಒಳಗೆ ಜಮಖಂಡಿ ಒಳಗೆ ಹಾದಿವಿ ಅಂತಂದ್ರೆ, ನೀವು ವಿನಯ ವಸ್ತ್ರ ಭಂಡಾರಕ್ಕೆ ಹೋಗ್ರಿ, ಅಲ್ಲೇ ನಮ್ಮ ವಿದ್ಯಾರ್ಥಿ ಇರ್ತಾನ. ಎಲ್ಲೇ ನೀವು ಪದ್ಮಾವತಿ ಜ್ಯುವೆಲರಿ ಶಾಪ್ಗೆ ಹೋಗ್ರಿ, ಅಲ್ಲೇ ಹುಣ್ಣೂರು ಪ್ರೌಢಶಾಲೆ ಒಬ್ಬ ವಿದ್ಯಾರ್ಥಿ ಇರ್ತಾನ. ಸಣ್ಣಿ ದವಾಖಾನಿಗೆ ಹೋಗ್ರಿ, ಅಲ್ಲೇ ಒಬ್ಬ ನಮ್ಮ ವಿದ್ಯಾರ್ಥಿ ಇರ್ತಾನ. ನೋಡಿ, ಎಲ್ಲಿ ಜಮಖಂಡಿ ಯಾವುದೇ ಶಾಪಿಗೆ ಹೋಗ್ರಿ ನೀವು, ಸರ್ ಬರ್ರಿ ಸರ್ ಅಂತೇಳಿ ನಮ್ದು 5 ನಿಮಿಷನಾಗ ಕೆಲಸ ಆಗ್ತದ. ಅಂತಹ ವಿದ್ಯಾರ್ಥಿಗಳು ಅವ್ರನ್ನ ಬಿಡ್ರಿ. ಮಣ್ಣನ್ನು ಸೈಕಲ್ ಮೋಟರ್ ಪಂಚರ್ ಆಗಿತ್ತು, ನಮ್ಮ ಮನೆಯಿಂದ ಹೊಟ್ಟಿದ್ದೆ ಕೈ ಹಿಡ್ಕೊಂಡ, ಸರ್ ಎಲ್ಲಿ ಬಂದ ಸರ್ ನಮ್ದು ಅಂಗಡಿ ತರಿ ಸರ್ ಸೈಕಲ್ ಮೋಟರ್ ತಗೊಂಡು ಹೋದ. ನೋಡ್ರಿ, ಗುರುಗಳಿಗೆ ಮಾತ್ರ ಇದೆಲ್ಲ ಸಿಗ್ತದ, ಬೇರೆ ಯಾರಿಗೂ ಸಿಗೋದಿಲ್ಲ. ನಾವು ಎಲ್ಲಿ ಹೋದ್ರೂ ಮಾನ್ಯತೆ ಇರ್ತದ ನಮಗ. ಅದಕ್ಕೆ ನೀವೇ ವಿದ್ಯಾರ್ಥಿಗಳು ಸಾಕ್ಷಿ. ಸಮಯದ ಅಭಾವ ಇರೋದ್ರಿಂದ ಒಂದು 2 ನಿಮಿಷದಲ್ಲಿ ಒಂದು ಸಣ್ಣ ಕಥೆಯನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಆ ಕಥೆ ಏನು ಅಂತಂದ್ರ, ಇಲ್ಲೆಲ್ಲ ಇಷ್ಟು ಜನ ಸೇರಿರಿ. ಆ ಕಥೆ ಇವತ್ತಿನ ದಿವಸ ಬಹಳಷ್ಟು ಪ್ರಸ್ತುತವೂ ಕೂಡ. ಒಬ್ಬ ವಿಜ್ಞಾನಿಯ ಜೀವನ ಚರಿತ್ರೆ ಬರ್ತದ. ಏನು ಜೀವನ ಚರಿತ್ರೆ ಬರ್ತದ?
9ನೇ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ, ಅಂದ್ರೆ ಒಂದು 4ನೇ ಕ್ಲಾಸ್ ಓದ್ತಿದ್ದ. 9ನೇ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ, 21ನೇ ವಯಸ್ಸಿನಲ್ಲಿ ಇಡೀ ಜಗತ್ ಪ್ರಸಿದ್ಧ ವಿಜ್ಞಾನಿ ಯಾರು ಗೊತ್ತೇ? ಅವನೇ ಬಲ್ಬ್ ಅನ್ನ ಕಂಡು ಹಿಡಿದಿರುವ ಥಾಮಸ್ ಅಲ್ವಾ ಎಡಿಸನ್. ಅವನ ಜೀವನದಲ್ಲಿ ಒಂದು ಘಟನೆ ನಡೀತದ, ಅದನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಏನ್ ಘಟನೆ ನಡೀತದ ನೋಡ್ರಿ. ಥಾಮಸ್ ಅಲ್ವಾ ಎಡಿಸನ್ 3-4ನೇ ತರಗತಿ ಇದ್ದಾಗ ಕ್ಲಾಸ್ನಲ್ಲಿ ಪ್ರಶ್ನೆಗಳನ್ನ ಕೇಳುತ್ತಿದ್ದ. ಅವ್ರ ಗುರುಗಳಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದ. ಇವರಿಗೆ ಸಾಕಾಗಿ ಹೋಗಿತ್ತು. ಈ ವಿದ್ಯಾರ್ಥಿಯಿಂದ ಬೇಸತ್ತ ಈ ವಿದ್ಯಾರ್ಥಿ ಬುದ್ಧಿಮಾಂತ್ಯದನ ಹುಚ್ಚದನ, ಇವನನ್ನ ಹೊರಗೆ ಹಾಕಬೇಕು ಅಂತ ಎಲ್ಲ ಹೆಡ್ ಮಾಸ್ಟರ್ ಟೀಚರ್ಸ್ ಮೀಟಿಂಗ್ ಮಾಡಿ ರೆಡಿ ಮಾಡಿದ್ರು. ಅವ್ರಿಗೆ ಏನ್ ಪ್ರಶ್ನೆ ಕೇಳ್ತಿದ್ರಿ ಅವ? ಟೀಚರ್, ಕೋಳಿಯ ಮೊಟ್ಟೆಯಲ್ಲಿ ಮರಿ ಒಳಗೆ ಹೇಗೆ ಹೋಯಿತು? ಇವನ್ ಪ್ರಶ್ನೆ ರೀ. ಮರಿ ಹೊರಗೆ ಬರ್ತದಲ್ಲ ಮರಿ, ಅದು ಹೇಗೆ ಒಳಗೆ ಹೋತು ಅಂತ ಕೇಳ್ತಿದ್ದ. ಅವ್ರು ಏನ್ ಹೇಳ್ಬೇಕ್ರಿ ಪ್ರಶ್ನೆ? ಮತ್ತ ನಾವು ಒಲೆಯ ಮೇಲೆ ನೀರನ್ನ ಕಾಯಲಿಕ್ಕೆ ಇಟ್ಟಿರುತ್ತೇವೆ, ಹಾಲನ್ನ ಕಾಯಲಿಕ್ಕೆ ಇಟ್ಟಿರುತ್ತೇವೆ. ಹಾಲು ಮಾತ್ರ ಉಕ್ಕು ಬಂದು ಕೆಳಗೆ ಬೀಳುತ್ತದೆ, ನೀರು ಉಕ್ಕು ಬರುವುದೇ ಇಲ್ಲ, ಯಾಕೆ? ಈ ಪ್ರಶ್ನೆ ಕೇಳೋರಿ. ಮತ್ ನೋಡಿ ಎಂತ ವಿಚಿತ್ರ ಪ್ರಶ್ನೆ. ಟೀಚರ್ ಐಸ್ ಅನ್ನ ತೆಗೆದುಕೊಂಡು ಹೋಗಿ ಥರ್ಮಾಸ್ ಫ್ಲಾಸ್ಕ್ ಅಲ್ಲಿ ಇಟ್ಟರೆ ಏನಾಗುತ್ತದೆ? ಅವ್ರಿನ್ನ ಹೇಳ್ಬೇಕಂದ್ರಾಗ ಆ ಥರ್ಮಾಸ್ ಫ್ಲಾಸ್ಕ್ ಅನ್ನು ಒಯ್ದು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಏನಾಗುತ್ತದೆ? ನಾವ್ ಯಾರು ಇಟ್ಟೇ ಇಲ್ಲ. ಥರ್ಮಾಸ್ ಫ್ಲಾಸ್ಕ್ ಅದಕ್ಕೆ ಉಪಯೋಗ ಮಾಡ್ತೀವಿ, ಹಾಟ್ ಚಾ ಕಾಫಿ ಬಿಸಿ ಇರ್ಲಿಕ್ಕೆ ಯೂಸ್ ಮಾಡ್ತೀವಿ. ಫ್ರಿಡ್ಜ್ ಅದಕ್ಕೆ ಯೂಸ್ ಮಾಡ್ತೀವಿ, ತಂಪಿರ್ಲಿಕ್ಕೆ ಯೂಸ್ ಮಾಡ್ತೀವಿ. ಇಂಥ ಪ್ರಶ್ನೆ ಕೇಳಿ ಅವೆಲ್ಲ ಬೆಸತ್ತು ಒಂದು 3 ಲೈನ್ ಬರೆದಿದ್ರು ಲೆಟರ್ ಒಳಗ. ಬರೆದು ಅದನ್ನ ಒಂದು ಪಾಕೆಟ್ ನ ಹಾಕಿ ಎಡಿಸನ್ ಕರೆದ, ಇದನ್ನ ಹೋಗಿ ನಿಮ್ಮ ತಾಯಿ ಕೊಡಪ್ಪ ಅಂತ ಹೇಳಿದ್ರು. ತಗೊಂಡ್ ಬಂದ್ ತಾಯಿ ಕೈಯೊಳಗೆ ಕೊಟ್ಟ. ಎಡಿಸನ್ ತಾಯಿ ಆ ಪತ್ರವನ್ನ ಓದುತ್ತಿದ್ದಂತೆ ಕಣ್ಣಲ್ಲಿ ನೀರು ಬಂತು. 1-2 ಹನಿ ನೀರು ಆ ಪತ್ರದ ಮೇಲೆ ಬಿದ್ದಿತು. ಎಡಿಸನ್ಗೆ ಓದ್ಲಿಕ್ಕೂ ಬರಂಗಿಲ್ಲ. 4-5ನೇ ತರಗತಿಯಿಂದ ಓದ್ಲಿಕ್ಕೂ ಬರಲಿಲ್ಲ. ಅಮ್ಮ ಏನ್ ಬರ್ತದ ಆ ಪತ್ರದೊಳಗ ಅಂತ ಕೇಳಿದ. ಆ ತಾಯಿ ಒಂದ್ ಸ್ವಲ್ಪ ಸಾವರಿಸಿಕೊಂಡು ದುಃಖವನ್ನ ನುಂಗಿಕೊಂಡು ಒಂದು ಮಾತನ್ನು ಹೇಳಿದ್ರು. ಏನಂತ ನೋಡಪ್ಪ, ಈ ಪತ್ರದಲ್ಲಿ ಒಂದೇ ಮಾತು ಏನ್ ಬರ್ತದಂದ್ರ, ನಿಮ್ಮ ಮಗ ಎಡಿಸನ್ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿ ಅಂತ ಬರ್ತದ ಅಂತಂದು ನೀವು ಖುಷಿ ಆತ್ರಿ ಕಾಲರ್ ಹಾರಿಸಿದ. ನಾ ಅಷ್ಟು ಶಾಣೆ ಅದನ್ನ ಅಂದ್ಕೊಂಡ. 2ನೇ ಮಾತು ಏನು ಬರೆದಿದ್ದಾರೆ ಅಂತ ಕೇಳಿದ್ರು. ಅವಾಗ ನಿಮ್ಮ ಮಗನ ಬುದ್ಧಿಮತ್ತೆಗೆ ತಕ್ಕಂತೆ ಬೋಧನೆ ಮಾಡುವ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಯಾರೂ ಇಲ್ಲ ಅಂತ ಬರ್ದಾರು ಅಂತಂದ. ಮತ್ತೆ ಖುಷಿ ಆಯ್ತು. 3ನೇ ಮಾತನ್ನ ಏನ್ ಬರ್ದಿದ್ದಾರೆ ಅಂತ ಕೇಳಿದ ತಾಯಿ. 3ನೇ ಮಾತನ್ನ ಏನಂತ ಹೇಳಿದ್ದು, ನಿಮ್ಮ ಮಗನಿಗೆ ನಾಳೆಯಿಂದ ಪಾಠವನ್ನು ಮನೆಯಲ್ಲೇ ಮಾಡಿರಿ ಅಂತ ಬರ್ದಾರು. ನಾಳೆಯಿಂದ ಶಾಲೆಗೆ ಹೋಗಂಗಿಲ್ಲ. ಖುಷಿ ಆಯ್ತು. ಆದ್ರ ಮುಂದೆ ಶಾಲೆಯನ್ನು ಬಿಟ್ಟ. ತಾಯಿ ಶಾಲೆಗೆ ಸೀದಾ ಪತ್ರವನ್ನು ಓದಿ ಶಾಲೆಗೆ ಬಂದು ಟೀಚರ್ ಹತ್ರ ಹೆಡ್ ಮಾಸ್ಟರ್ ಹತ್ರ ಜಗಳ ಮಾಡಿದ್ಲು. ನೀವೆಲ್ಲ ಹೀಗೆ ಮಗುವನ್ನು ಹೊರಗಡೆ ಹಾಕಿದ್ರೆ ನಾನು ಏನ್ ಮಾಡ್ಬೇಕು? ನನಗೊಂದು ಕನಸಿತ್ತು, ನನ್ನ ಮಗನನ್ನ ಜಗತ್ ಪ್ರಸಿದ್ಧ ವಿಜ್ಞಾನಿಯನ್ನಾಗಿ ಮಾಡೇ ತೀರುತ್ತೇನೆ ಅಂತ ಕನಸಿತ್ತು ನನಗ. ಆದ್ರ ನನಗೆ ಹೀಗಾಯ್ತಲ್ಲ ಅಂತ ಅಂದ್ಕೊಂಡು, ಆದ್ರೂ ಛಲ ಬೆಳೆದ ಒಬ್ಬ ತಾಯಿ ಮನಸ್ಸು ಮಾಡಿ ನನ್ನ ಮಗನನ್ನ ವಿಜ್ಞಾನಿ ಮಾಡೇ ಮಾಡುತ್ತೇನೆ ಅಂತ ಹೇಳಿ ವಾಪಸ್ ಮನೆಗೆ ಹೋದ ನಂತರ ಒಂದು ಕೈತೋಟ ಇತ್ತು ಎಡಿಸನ್ ಒಂದು ಮನೆ ಹಿಂದ್ಗಡೆ. ಅಲ್ಲಿ ತರಕಾರಿ ಬೆಳೀತಿದ್ದ. ಅದನ್ನು ಮಾರ್ಕೊಂಡು ಜೀವನವನ್ನು ಸಾಗಿಸಿದ. ಎಲ್ಲೇ ಒಂದು ಗ್ರಂಥಾಲಯದೊಳಗ ಕಸ ಗುಡಿಸುವ ಕೆಲಸವನ್ನು ಮಾಡಿ ಅಧ್ಯಯನ ಮಾಡಿದ. ಮನೆಯನ್ನೇ ಪ್ರಯೋಗಾಲಯವನ್ನು ಮಾಡಿದ. ಸತತ ಅಧ್ಯಯನ ಮಾಡ್ತಾ ಸುಮಾರು 19-20ನೇ ವಯಸ್ಸಿಗೆ ಅವನ ತಾಯಿ ತೀರಿ ಹೋಗ್ತಾಳ. ತಾಯಿನ ಶವ ಸಂಸ್ಕಾರ ಮಾಡ್ತಾನ. ಮುಂದೆ 2ನೇ ದಿನದಲ್ಲಿ 21ನೇ ವರ್ಷಕ್ಕೆ ಥಾಮಸ್ ಅಲ್ವಾ ಎಡಿಸನ್ 103 ಬಾರಿ ಪ್ರಯತ್ನವನ್ನ ಮಾಡಿ ಇಡೀ ಜಗತ್ತಿಗೆ ಬೆಳಗ್ತಕ್ಕಂಥ ಬಲ್ಬನ್ನ, ವಿದ್ಯುತ್ ಬಲ್ಬನ್ನ ಕಂಡುಹಿಡಿದಂತ ಕೀರ್ತಿ ಥಾಮಸ್ ಅಲ್ವಾ ಎಡಿಸನ್ಗೆ ಸಾಧ್ಯ. ಆಮೇಲೆ ಒಂದು ಹಳೆಯದಾದ ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆಯೊಳಗ ನೋಡ್ಲಿಕ್ಕೆ ಹೋದ. ಪತ್ರ ಸಿಕ್ತು. ಆ ಪತ್ರವನ್ನ ತೆಗೆದು ನೋಡಿದ. ಆಗ ಎಡಿಸನ್ ಕಣ್ಣಲ್ಲಿ ನೀರು ಬಂತು. ಯಾಕೆ ಬಂತು ಅಂತಂದ್ರ ಆ ಪತ್ರದೊಳಗೆ ಮೊದಲನೇ ಮಾತು ಏನ್ ಬರ್ದಿತ್ತು ನೋಡ್ರಿ, ನಿಮ್ಮ ಮಗ ಅತ್ಯಂತ ಬುದ್ಧಿಮಾಂದ್ಯ, ನಿಮ್ಮ ಮಗ ಹುಚ್ಚ ಇದ್ದಾನೆ ಅಂತ ಬರೆದಿತ್ತು. ಆದ್ರ ತಾಯಿ ಏನಂತ ಓದಿದ್ಲು, ನಿಮ್ಮ ಮಗ ಅತ್ಯಂತ ಜಾಣ ವಿದ್ಯಾರ್ಥಿ ಅಂತ ಬರ್ದಾರು ಅಂತ ಓದಿದ್ಲು. 2ನೇ ಮಾತು ಏನ್ ಬರ್ದಿತ್ತು ನೋಡ್ರಿ, ನಿಮ್ಮ ಮಗನಿಗೆ ನಮ್ಮ ಶಾಲೆಯಲ್ಲಿ ಬೋಧನೆ ಮಾಡುವಷ್ಟು ಜಾಣ ಶಿಕ್ಷಕರು ಯಾರು ಇಲ್ಲ ಅಂತ ಓದಿದ್ಲು. ಆದ್ರ ಪತ್ರದೊಳಗೆ ಏನ್ ಬರ್ದಿತ್ತಂದ್ರ, ನಿಮ್ಮ ಮಗನಿಗೆ ಬೋಧನೆ ಮಾಡಲು ನಮ್ಮ ಯಾವ ಗುರುಗಳು ಒಪ್ಪುತ್ತಿಲ್ಲ ಅಂತ ಬರ್ದಿದ್ರು.
ಮೂರನೇ ಮಾತು ಏನ್ ಬರ್ದಿತ್ತಂದ್ರ ನಾಳೆಯಿಂದ ನಿಮ್ಮ ಮಗನನ್ನು ಶಾಲೆಗೆ ಕಳುಹಿಸಬೇಡಿ ಅಂತ ಬರ್ದಿತ್ತು. ತಾಯಿ ಏನ್ ಓದಿದ್ಲು, ನಾಳೆಯಿಂದ ನಿಮ್ಮ ಮಗನಿಗೆ ಮನೆಯಲ್ಲೇ ಪಾಠವನ್ನ ಮಾಡಿರಿ ಅಂತ ಬರ್ದಿತ್ತು. ಇದನ್ನೆಲ್ಲ ಒಬ್ಬ ತಾಯಿ ಮನಸ್ಸು ಮಾಡಿ ಅವತ್ತ ಅವನ ಮನಸ್ಸನ್ನ ಪರಿವರ್ತನೆ ಮಾಡಿದ್ಲು ಅಂತ ತಿಳ್ಕೊಂಡ ಮುಂದೊಂದು ದಿನ ಎಡಿಸನ್ 114 ಪೇಟೆಂಟ್ಗಳನ್ನು ತಗೋತಾನೆ. ನಿಮ್ಗೆ ಗೊತ್ತಿರಲಿ ಪೇಟೆಂಟ್ಗಳಂದ್ರೆ ಏನ್ರಿ, ಆ ಸಂಶೋಧನೆಗೆ ಹಕ್ಕು ಸ್ವಾಮಿಗಳನ್ನ ಪಡಿತಕ್ಕಂಥ ಕೆಲಸ ಮಾಡಿ ಜಗತ್ ಪ್ರಸಿದ್ಧ ವಿಜ್ಞಾನಿಯಾಗಿ ಆಗಿದ್ದು ಒಂದು ಇತಿಹಾಸ. ಅಂತ ತಾಯಂದಿರು ಕೂಡ ಬೇಕಾದಷ್ಟು ಜನ ಇಲ್ಲಿ ಇದ್ದೀರಿ. ನಮ್ಮ ಮಕ್ಕಳನ್ನ ತಿದ್ದುವಲ್ಲಿ ನಿನ್ನೆ ಮೊನ್ನೆ ಒಂದು ಪೇಪರ್ಗೆ ಒಂದು ನ್ಯೂಸ್ ಬಂದಿತ್ತು, ನೀವು ಯಾರು ಕೇಳಿರ್ಲೋ, ನಮ್ಮ ಗುರುಗಳೆಲ್ಲ ನೋಡ್ಯಾರ. ಫೇಲ್ ಆದಂತ ವಿದ್ಯಾರ್ಥಿಗೆ ಕೇಕ್ ಕತ್ತರಿಸಿ ಸಂಭ್ರಮಿಸುವ ಒಂದು ಕಾರ್ಯಕ್ರಮ ನಡೆದಿತ್ತು. 6 ವಿಷಯ ಫೇಲ್ ಆಗ್ಯಾನ. ಟೋಟಲ್ ಒಟ್ಟು ಕೂಡಿ ಮಾರ್ಕ್ಸ್ 32 ಮಾರ್ಕ್ಸ್ ಬಿದ್ದಿದ್ದು. ಅಂತ ವಿದ್ಯಾರ್ಥಿಗಳ ಪಾಲಕರೆಲ್ಲರೂ ಸೇರಿ ಅವ ಜಿಗುಪ್ಸೆ ಬಂದಬಾರ್ದು ಅಂತ ತಿಳ್ಕೊಂಡ ಕೇಕ್ ತಂದು ಅವನ ಕಡೆಯಿಂದ ಕಟ್ ಮಾಡಿಸಿ ಖುಷಿ ಪಟ್ಟು ಸಂಭ್ರಮಿಸಿದ್ರು. ಆ ವಿದ್ಯಾರ್ಥಿ ನಾನು ಖಂಡಿತವಾಗ್ಲೂ ಮುಂದಿನ ಪರೀಕ್ಷೆ ಒಳಗ ಪಾಸ್ ಆಗ್ತೀನಿ ಅಂತಂದ. ಇಲ್ಲಿ ಪಾಸು ಫೇಲುಗಳು ಮಾತ್ರ ಇರೋದಿಲ್ಲ, ಜೀವನ ಇರ್ತದ. ಏನು ಜೀವನ ಅಂದ್ರ ಪ್ರತಿ ಬಸ್ ಬರೆದಿರ್ತಾರ, ಡ್ರೈವರ್ ಹಿಂದೆ ಸೀಟ್ ಹಿಂದೆ ಬರೆದಿರ್ತಾರ, ಹೋಗ್ತೀರಿ ಸುಮ್ಮನೆ ಹೋಗ್ತೀರಿ, ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾರು. ಏನ್ ಬರೆದಿರ್ತಾರ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು ಹರ್ಷಕ್ಕಿದೆ ದಾರಿ ಅಂತ. ಏನ್ರಿ ಹಂಗಂದ್ರ ಈ ಕ್ಷಣಕ್ಕೆ ಏನಲ್ಲ ಖುಷಿ, ಅದನ್ನ ಅನುಭವಿಸ್ಬೇಕು. ಈಗೇನು ಖುಷಿ ಅನುಭವಿಸ್ಲಿಕ್ಕತ್ತಿಲ್ಲ, ಇದ್ರ ಮುಂದೆ ಬೇರೆ ಯಾವುದೂ ಇಲ್ಲ. ನನಗೆ ಯಾವ್ದಾರ ಹಿಂಗ್ ಫಂಕ್ಷನ್ ಐತಿ ಅಂತಂದ್ರ ನಂದು 1 ತಿಂಗಳಿಂದ ತಯಾರಿ. ಎಂದು ಬರ್ತದ ಫಂಕ್ಷನ್, ಯಾವಾಗ ಎಲ್ಲರಿಗಿಂತ ಬೇಗ ಹೋಗ್ಲಿ, ಒಬ್ಬೊಬ್ರು ವಿಚಾರ ರೀ, ಎಂದೂ ಮಿಸ್ ಮಾಡಂಗಿಲ್ಲ. ಹೌದಾ, ಎಂದೂ ಮಿಸ್ ಮಾಡಂಗಿಲ್ಲ. ಯಾಕಂದ್ರೆ ನಾನು ಎಲ್ಲರಿಗಿಂತ ಜಾಸ್ತಿ ಬೆಟ್ಟಿಗೆ ನಾಣ ನಿಮಗ. ಯಾಕಂದ್ರೆ ನಾನು ಹುಟ್ಟಿದ ಭೂಮಿ ಬದುಕಂಡು ಕರ್ಮ ಭೂಮಿ ಕೆಲಸ ಮಾಡಿದ್ದು ಹುಣ್ಣೂರ, ಈಗ ಸದ್ಯಕ್ಕೆ ಜಮಖಂಡಿ ಅಷ್ಟ. ಅಲ್ಲೇ 5-6 ಕಿಲೋಮೀಟರ್ ಒಳಗಡೆ ಇರ್ತೇನೆ ನಾನು. ನೀವು ಸಾಯಂಕಾಲ 6 ಗಂಟೆಗೆ ಬಂದ್ರೆ ಅಲ್ಲೇ ಸುತ್ತಮುತ್ತ ವಾಕಿಂಗ್ ಮಾಡ್ತಿರ್ತಾನ. ಅಲ್ಲೇ ಹುಣ್ಣೂರ ಹೈಸ್ಕೂಲ್ ಒಳಗ, ಅಲ್ಲೇ ಗುಂಡಾಳಸಿ ಗುಡಿ ಹತ್ರ ಎಲ್ಲಂದ್ರೆ ಅಲ್ಲಿ ಸಿಗ್ತಿರ್ತೇನೆ ನಾನು. ಕಾರಣ ಏನು ಅಂತಂದ್ರ ಈ ರೀತಿ ಕಾರ್ಯಕ್ರಮವನ್ನು ಮಾಡೋದ್ರಿಂದ ಇಲ್ಲೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ರೆ ನೀವೆಲ್ಲ ಒಂದೆರಡು ಟೈಮ್ ಆತ್ ನಂದು ಸಮಯ ಆತೀಗ. ಲಾಸ್ಟ್ 1 ಮಿನಿಟ್ ಏನು, ಬೇರೆ ಎಲ್ಲ ಬ್ಯಾಚಿನವರು 10 ಜನ ಗುರುಗಳನ್ನ ಕೂಡಿಸಿ ಸನ್ಮಾನ ಮಾಡಿದ್ರು. ಯಾರ್ದು ಶಾಲೆ ಯಾರು ಇವತ್ತು, ಯಾರ ದಾರಿ ಯಾರು ಇವತ್ತು ನಮಗೆ ಕಲ್ಪಿದಾಗಿತ್ತು. ಆದ್ರೆ ಇಲ್ಲಿ ಪ್ರತಿಯೊಬ್ಬ ಗುರುಗಳನ್ನ ಒಬ್ಬೊಬ್ಬರನ್ನಾಗಿ ಕೂಡಿಸಿ ನೀವೇನ್ ನಾ ಭೂತೋ ನಾ ಭವಿಷ್ಯತಿ ಗುರು ಅರ್ಪಣೆಯನ್ನು ಮಾಡಿದ್ರಲ್ಲ, ಅದು ನಿಜವಾಗ್ಲೂ ನಮ್ಮ ಕಣ್ಣಿಗೆ ಕಟ್ಟುವಂತೆ ಇತ್ತು. ಎರಡನೇದು, ಕಾರ್ಯಕ್ರಮ ಸನ್ಮಾನ ಮಾಡಿದ ನಂತರ ಒಂದು ಕ್ಯಾರಿ ಬ್ಯಾಗ್, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅನ್ನು ತಗೊಂಡು ಅದರಲ್ಲಿ ಹಾಕಿ ಕೊಟ್ಟದ್ದು ಬೇಕಾದಷ್ಟು ಉದಾಹರಣೆಗಳಿದ್ದು. ನಾನೊಬ್ಬ ಜೀವಶಾಸ್ತ್ರ ಉಪನ್ಯಾಸಕನಾಗಿ ಪ್ಲಾಸ್ಟಿಕ್ ಅನ್ನ ಯಾರಲ್ಲೇ ಕೈಯಲ್ಲಿ ಹಿಡಿದ್ರೆ ನನಗೆ ಸಿಟ್ಟ ಬರ್ತದ. ಯಾಕಂದ್ರೆ ಪ್ಲಾಸ್ಟಿಕ್ ಒಂದು ಜೈವಿಕವಾಗಿ ಶಿಥಿಲೀಯವಾಗದ ವಸ್ತು, ನಾನ್ ಬಯೋಡಿಗ್ರೇಡಬಲ್ ಮಟೀರಿಯಲ್. ಅದು ಜೈವಿಕವಾಗಿ ಕೊಳೆಯುವುದಿಲ್ಲ. ಒಂದು ಪ್ಲಾಸ್ಟಿಕ್ ಚೀಲ ಭೂಮಿಯ ಮೇಲೆ ಬಿದ್ದರೆ 700 ವರ್ಷಗಳವರೆಗೆ ಕೊಳೆಯುವುದಿಲ್ಲ. ಅದಕ್ಕೆ ನೀವೇನ್ ಮಾಡಿರಿ, ಬಟ್ಟೆ ಬ್ಯಾಗ್ ಅನ್ನ ತಗೊಂಡು ಎಲ್ಲರಿಗೂ ಎಷ್ಟು ಸಿಸ್ಟಮೆಟಿಕ್ ಆಗಿ ನೋಡಿ, ಪ್ರತಿಯೊಬ್ಬರು 4 ಜನ ಬಂದು ಅವ್ರು ಸನ್ಮಾನ ಮಾಡಿ ಅವ್ರವ್ರ ಬ್ಯಾಗ್ ಅನ್ನ ಕೊಟ್ರಿ. ಮತ್ತೆ ಇದಕ್ಕಿಂತ ಖುಷಿ ಏನ್ ಬೇಕ್ರಿ? ಹೌದಾ? ಅದಕ್ಕೆ ಹೇಳಿದ್ನಲ್ಲ, ನಮ್ಮ ಜನ್ಮವು ಇಂದಿಗೆ ನಿಮ್ಮಂತ ವಿದ್ಯಾರ್ಥಿಗಳನ್ನ ಪಡೆದದಕ್ಕೆ ಸಾರ್ಥಕ ಆಯಿತು ಅಂತ ನಾನು ಬಯಸಿದೆ. ಬಹಳಷ್ಟು ಖುಷಿ ಆಯಿತು. ಇನ್ನೂ ಮಾತಾಡ್ಬೇಕಂತ ನನಗೆ ಅನಿಸ್ಲಿಕ್ಕತ್ತದ, ನಿಮಗೂ ಇನ್ನೂ ಕೇಳಬೇಕು ಅಂತ ಅನಿಸ್ಲಿಕ್ಕತ್ತದ. ಆದ್ರೆ ನಮ್ಮ ಸರ್ ಒಬ್ರು ಹೇಳ್ತಿದ್ರಿ, ನೀ ಎಲ್ಲರೇ ಭಾಷಣ ಮಾಡಕ್ ಹೋದಾಗ 4 ಪ್ರಜ್ಞೆಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡು ಅಂತ ಹೇಳಿದ್ರು. 1ನೇ ಪ್ರಜ್ಞೆ ಸಮಯ ಪ್ರಜ್ಞೆ, ನಿನಗೆ ಎಷ್ಟು ಸಮಯವನ್ನ ಕೊಟ್ಟಾರ ಅಷ್ಟ ಸಮಯದೊಳಗೆ ಮಾತಾಡೋದು ಮುಗಿಸ್ಬೇಕು ನೀ. 2ನೇ ಪ್ರಜ್ಞೆ ವಿಷಯ ಪ್ರಜ್ಞೆ, ಯಾವ ವಿಷಯದ ಬಗ್ಗೆ ನೀನು ಮಾತನಾಡುತ್ತಿದ್ದಿ ಅನ್ನೋದನ್ನ ಗಮನಿಸಿಕೊಳ್ಬೇಕು. 3ನೇ ಪ್ರಜ್ಞೆ ಶ್ರೋತೃ ಪ್ರಜ್ಞೆ, ನೀನು ಮಾತನಾಡುವ ಮಾತನ್ನ ಪ್ರೇಕ್ಷಕರು ಆಸಕ್ತಿಯಿಂದ ಕೇಳುತ್ತಿದ್ದಾರೆ ಅಂದ್ಕೋ, ಎಸ್ ಎಂದರೆ ಮಾತನ್ನು ಮುಂದುವರಿಸೋ, ನೋ ಎಂದರೆ ಮೈಕನ್ನು ಕೆಳಗೆ ಇಟ್ಟು ನಡೆ. 4ನೇ ಪ್ರಜ್ಞೆ, ನಿನ್ನ ಭಾಷಣದಲ್ಲಿ ಯಾವಾಗಲೂ ಒಂದು ಹಾಸ್ಯ ಪ್ರಜ್ಞೆ ಇರಲಿ. ಹಾಸ್ಯ ಪ್ರಜ್ಞೆ ಇರದೇ ಇದ್ದರೆ ನಿನ್ನ ಭಾಷಣವು ನೀರಸವಾಗುತ್ತದೆ. ಈ 4 ಮಾತನ್ನು ಅನ್ವಯಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮಾಡಿಸ್ಕೊಂಡು ನಮಗೆಲ್ಲ ಧಾರವಾಡಕ್ಕೆ ಕರ್ಕೊಂಡು ಹೋಗಿ ನಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ಗಳನ್ನ ಹೆಚ್ಚು ಮಾಡಲಿಕ್ಕೆ ನಮಗೆ ಬಹಳ ಪ್ರಯತ್ನ ಪಟ್ಟಿದ್ದೀರಿ ಸರ್. ತಮಗೆ ಪ್ರಕೃತಿ ಮೇಲಿರುವಂತಹ ಪ್ರೀತಿ, ಅಭಿಮಾನ, ಅದರಲ್ಲೂ ಕುಬ್ಬಿಗಳ ಬೆಳೆ, ತಮಗಿರುವಂತಹ ಪ್ರೀತಿ, ಆಸಕ್ತಿ ಮೆಚ್ಚುವಂಥದ್ದು ಸರ್. ರಿಯಲಿ
ಯುವರ್ ಡೆಡಿಕೇಶನ್ ಆನ್ ಟೀಚಿಂಗ್ ವಿ ಆರ್ ವೆರಿ ಅಪ್ರಿಷಿಯೇಟೆಡ್ ಸರ್. ನಾವು ಬಹಳ ತಮ್ಮನ್ನ ಅಭಿಮಾನದಿಂದ ಗೌರವಿಸ್ತೀವಿ. ತಮ್ಮ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಆಗಿರ್ಬೋದು, ತಾವು ಈ ವಯಸ್ಸಿನಲ್ಲೂ ಕೂಡ PhD MPhilಗಳ ಪದವಿಗಳನ್ನ ಪಡ್ಕೊಂಡಿದ್ದು ನಮ್ಮಂತವರಿಗೆ ಒಂದು ಮಾದರಿ. ತಮ್ಮ ಅಧ್ಯಯನಶೀಲತೆ ಪ್ರೇರಣೆ ನಮಗೆ ಬಹಳ ಖುಷಿ ಕೊಡ್ತಾರೆ. ತಮ್ಮಂತಹ ಶಿಕ್ಷಕರನ್ನ ಪಡೆದಂತ ನಾವೆಲ್ಲರೂ ಧನ್ಯರು. ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಎಲ್ಲೇ ಗೌರವಿಗೆ. ಧನ್ಯವಾದಗಳು ಸರ್ ಹಾಗೂ ನನ್ನ ಸ್ನೇಹಿತರಿಗೆ. ಇದೀಗ ಶ್ರೀ ಮಂಜುನಾಥ್ ಮಾನೆ ನೀವು ಹೋಗಕ್ಕಾಗತ್ರನ